ಪ್ರತಿನಿತ್ಯ ಬಿಗ್ ಮನೆಯಲ್ಲಿ ಒಂದಿಲ್ಲೊಂದು ಟಾಸ್ಕ್ ನಡೀತಾನೆ ಇರುತ್ತದೆ. ಹೀಗೆ ಟಾಸ್ಕ್ ನಡೀತಿರುವಾಗ ಜೋಡಿ ಟಾಸ್ಕ್ ಮುಗಿದ ಬಳಿಕ ಚೈತ್ರ ಕುಂದಾಪುರ್ ದಿಢೀರ್ ಬಾತ್ರೂಮ್ ನಲ್ಲಿ ಕುಸಿದು ಬಿದ್ದಿದ್ದಾರೆ. ಇದನ್ನ ಗಮನಿಸಿದ ಬಿಗ್ ಬಾಸ್ ಕೂಡಲೇ ಚೈತ್ರ ನೆರವಿಗಾಗಿ ಮೋಕ್ಷಿತಾ ಮತ್ತು ಗೌತಮಿಯವರನ್ನ ಕಳಿಸಿದ್ದಾರೆ. ಇವರಿಬ್ಬರು ಓಡಿ ಬಂದು ನೋಡಿದಾಗ ಚೈತ್ರ ಕುಂದಾಪುರ್ ನೆಲದ ಮೇಲೆ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಬಿದ್ದಿದ್ದರು. ಗೌತಮಿ ಕೂಡಲೇ ಚೈತ್ರ ಮುಖಕ್ಕೆ ತಣ್ಣೀರಿನಿಂದ ಒರೆಸಿದ್ದಾರೆ. ಆದರೂ ಚೈತ್ರ ಮೇಲೆದ್ದೇಳಲೇ ಇಲ್ಲ. ನಂತರ ಬಿಗ್ ಬಾಸ್ ಚೈತ್ರರನ್ನ ಕನ್ಫೆಕ್ಷನ್ ರೂಮಿಗೆ ಕರೆತನ್ನಿ ಎಂದು ಹೇಳಿತು. ಬಳಿಕ ತ್ರಿವಿಕ್ರಮ್ ಚೈತ್ರರನ್ನ ಎತ್ತಿಕೊಂಡು ಬಂದು ಕನ್ಫೆಕ್ಷನ್ ರೂಮ್ ನಲ್ಲಿ ಮಲಗಿಸಿದರು. ತ್ರಿವಿಕ್ರಮ್ ಎತ್ತಿಕೊಂಡು ಬರುವಾಗ ಕೂಡ ಚೈತ್ರ ಕಣ್ಣು ಬಿಟ್ಟಿರಲಿಲ್ಲ. ಇದ್ದಕ್ಕಿದ್ದಂತೆ ಚೈತ್ರಾಗೆ ಏನಾಯಿತು ಎಂದು ಮನೆ ಮಂದಿ ಶಾಕ್ ಆದರು. ದೊಡ್ಡ ಮನೆಯಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ಟಾಸ್ಕ್ ನಡೆಯುತ್ತಲೇ ಇರುತ್ತದೆ. ಹಾಗಾಗಿ ಎನರ್ಜಿ ಲೆವೆಲ್ ಕಾಪಾಡಿಕೊಳ್ಳುವುದು ಇಲ್ಲಿ ತುಂಬಾ ಮುಖ್ಯವಾಗುತ್ತದೆ. ಚೈತ್ರ ಏಕಾಏಕಿ ಪ್ರಜ್ಞೆ ತಪ್ಪಿ ಬೀಳಲು ಕಾರಣ ಏನೆಂದು ಮತ್ತಷ್ಟೇ ಗೊತ್ತಾಗಬೇಕಿದೆ. ಕಳಪೆ ಮತ್ತು ಉತ್ತಮ ಯಾರು ಎಂಬುದನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಕೂಡ ಚೈತ್ರ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ ಎನ್ನುವುದು ಇಲ್ಲಿ ಗಮನಿಸಬೇಕಾಗಿದೆ. ಜೋಡಿ ಆಟಕ್ಕೆ ಸಂಬಂಧಿಸಿದಂತೆ ಚೈತ್ರ ಮತ್ತು ಶಿಶಿರ್ ನಡುವೆ ದೊಡ್ಡ ಜಗಳ ನಡೆದಿತ್ತು. ಚೈತ್ರ ಮೇಲೆ ಶಿಶಿರ್ ಸಿಕ್ಕಾಪಟ್ಟೆ ಕೂಗಾಡಿದ್ದರು. ಇವರನ್ನ ನಂಬ್ತೀವಲ್ಲ, ನಾವು ನಮ್ಮ ಎಕಡ ತಗೊಂಡು ನಾವೇ ಹೊಡೆದುಕೊಳ್ಬೇಕು, ಚೀತು ಎಂದು ಶಿಶಿರ್ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದರು. 12 ವರ್ಷಗಳಿಂದ ನಟಿಸುತ್ತಾ ಬಂದಿರೋ ನಾವೆಲ್ಲ ಕಲಾವಿದರು, ಇಲ್ಲಿ ಇದ್ದಾರೆ ನೋಡಿ, ಇವರೇ ನಿಜವಾದ ಆಕ್ಟರ್ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದರು. ಇದೇ ವಿಚಾರವಾಗಿ ಚೈತ್ರ ತುಂಬಾ ಮನಸ್ಸಿಗೆ ಹಚ್ಚಿಕೊಂಡವರಂತೆ ಕಾಣುತ್ತಿದೆ.